Welcome back to you all my channel. Today's class is elastic collision in two-dimensional. In the elastic collision, that is in the center of mass frame of references. In the last class we discussed about two-dimensional collision in the laboratory frame of reference. Today we discussing about in the center mass of frame of references. Andre, the center of mass frame of references moves with the velocity vcm. ಒಂದು ಸೆಂಟರ್ ಆಫ್ ಮಾಸ್ ಫ್ರೇಮನ್ನು ಕನ್ಸಿಡರ್ ಮಾಡಿದಾಗ ಸೆಂಟರ್ ಆಫ್ ಮಾಸ್ ಫ್ರೇಮ್ ಅಂದರೆ ಏನು ಅನ್ನೋದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಒಂದು ರಿಜಿಡ್ ಬಾಡಿ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇರ್ತವೆ. ಈಚ್ ಪಾರ್ಟಿಕಲ್ ಹ್ಯಾವಿಂಗ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್ಸ್ ಆ್ಯಂಡ್ ಈ ಒಂದು ಸಿಸ್ಟಮಿಗೆ ಎಂಟೈರ್ ಸಿಸ್ಟಮಿಗೆ ಒಂದು ಸೆಂಟರ್ ಪಾಯಿಂಟ್ ಅಥವಾ ಸೆಂಟರ್ ಮಾಸ್ ಅಂತ ಇರುತ್ತೆ. ಆ ಸೆಂಟರ್ ಮಾಸಿಗೆ ಒಂದು ಫ್ರೇಮ್ ಆಫ್ ರೆಫರೆನ್ಸನ್ನು ಫಿಕ್ಸ್ ಮಾಡಿದೆ. ಈ ಒಂದು ಫ್ರೇಮ್ ಆಫ್ ರೆಫರೆನ್ಸ್ ಸಹಾಯದಿಂದಾಗಿ ನಾವು ಈ ಒಂದು ಪ್ರತಿ ಪಾರ್ಟಿಕಲ್ದು ಒಂದು ಕೊಲಿಜನ್ ಅಥವಾ ಒಂದು ಇಂಟ್ರ್ಯಾಕ್ಷನ್ಸನ್ನು ಅಧ್ಯಯನ ಮಾಡೋದಕ್ಕೆ ನಾವು ಸೆಂಟರ್ ಮಾಸ್ ಆಫ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತದೆ, ಸೆಂಟರ್ ಮಾಸ್ ಆಫ್ ಫ್ರೇಮ್ ಆಫ್ ರೆಫರೆನ್ಸಸ್ ಮೂವ್ಸ್ ವಿತ್ ವೆಲಾಸಿಟಿ vcm. ಈ ಸೆಂಟರ್ ಫ್ರೇಮ್ ಮಾಸ್ ಏನಿದಾಗಲ್ಲ ಇದ್ರ ವೆಲಾಸಿಟಿ ಏನೈತೆ ನಮ್ಗೆ, ಇಟ್ ಮೂವಿಂಗ್ ವಿತ್ ದ ವೆಲಾಸಿಟಿ vcm ರಿಲೇಟೆಡ್ ಟು ದ ಲ್ಯಾಬ್ರೇಟರಿ ಫ್ರೇಮ್ ಆಫ್ ಸೆಂಟರ್ ಆಫ್ ಮಾಸ್ ಈಸ್ ಎಟ್ ರೆಸ್ಟ್. ಇದಕ್ಕೆ ರಿಲೇಟಿವ್ ಅಂತ ಯಾವುದು ಅಂದರೆ ಲ್ಯಾಬ್ರೇಟರಿ ಫ್ರೇಮ್ ಆಫ್ ರೆಫರೆನ್ಸಸ್. ದ ಸೆಂಟರ್ ಆಫ್ ಮಾಸ್ ಈಸ್ ಎಟ್ ರೆಸ್ಟ್ ಇನ್ ದ ಸೆಂಟರ್ ಆಫ್ ಮಾಸ್ ಫ್ರೇಮ್ ಈಸ್ ರೆಫರೆನ್ಸ್. ಇದ್ರದ್ದು ಸೆಂಟರ್ ಆಫ್ ಮಾಸ್ ಏನಿದೆ ಇನ್ ರೆಸ್ಟ್ ಪೊಸಿಷನ್ ಒಳಗಿರ್ತದೆ ಇನ್ ದ ಸೆಂಟರ್ ಆಫ್ ಫ್ರೇಮ್ ಆಫ್ ರೆಫರೆನ್ಸಸ್. ಈಗ ನಾವು ಕೆಲವೊಂದು ಕಂಡೀಷನ್ನ ಬಾರೋ ಮಾಡ್ಕೋಣ. ದ u1 ಆ್ಯಂಡ್ u2 ಡ್ಯಾಶ್ ಈಸ್ ದ ವೆಲಾಸಿಟಿ ಆಫ್ ಇನಿಷಿಯಲ್ ವೆಲಾಸಿಟಿ ಆಫ್ ದ ಟೂ ಪಾರ್ಟಿಕಲ್ಸ್ ಬಿಫೋರ್ ಕೊಲಿಜನ್ ಇನ್ ದಿಸ್ ಫ್ರೇಮ್. ಈ ಒಂದು ಫ್ರೇಮ್ ಒಳಗಡೆ ಸೇಮ್ ಅದೇ ಪಾರ್ಟಿಕಲ್ನ ಕನ್ಸಿಡರ್ ಮಾಡಿದಾಗ ಇಲ್ಲಿ ಟೂ ಪಾರ್ಟಿಕಲ್ಸ್ ಇದ್ದಾವೆ ಅಂದರೆ ಇದು ನಮಗೆ ಸೆಂಟ್ರ್ ಮಾಸ್ ಆಫ್ ದಿ ಸಿಸ್ಟಮ್. ಈ ಒಂದು ಸಿಸ್ಟಮ್ ಒಳಗಡೆ ಬಿಫೋರ್ ಕೊಲಿಜನ್ m1 m2 ದೇರ್ ಟೂ ಪಾರ್ಟಿಕಲ್ಸ್. ಈ ಪಾರ್ಟಿಕಲ್ದು ವೆಲಾಸಿಟಿ ಏನಾಗಿರ್ತದೆ ನಮಗೆ u1 ಆ್ಯಂಡ್ u2, ವೆಲಾಸಿಟಿ ಆಫ್ ದ ಇನಿಷಿಯಲ್ ವೆಲಾಸಿಟಿ ಆಫ್ ದ ಟೂ ಪಾರ್ಟಿಕಲ್ ಬಿಫೋರ್ ಕೊಲಿಜನ್ ಇನ್ ದಿಸ್ ಫ್ರೇಮ್. ನಾವಾಗ u1 ವೆಲಾಸಿಟಿ ಅಂದರೆ u1 ಡ್ಯಾಶ್ ಈಸ್ ಈಕ್ವಲ್ ಟು u1 ಮೈನಸ್ vcm. u2 dash is the u2 minus vcm is the u2 from the laboratory frame of reference in the u2 ಅನ್ನೋದೇನಿತ್ತು, u2 is the velocity of the second particle is at rest. ಸೊ ಹಂಗಾಗಿ ನಾವು ಇದನ್ನು ಈಕ್ವಲ್ಸ್ ಟು 0 ಅಂತೇಳಿ ತೊಗೊಂಡಿದ್ವಿ. ಸೊ ಹಂಗಾಗಿ ಈ ಓಲ್ಡ್ ಟರ್ಮ್ ಏನಾಗ್ತದೆ ನಮ್ಗೆ ಈಕ್ವಲ್ಸ್ ಟು 0. ಹಂಗೆ ರಿಮೈನಿಂಗ್ ಟರ್ಮ್ ಏನು ಹೋಯ್ತು ನಮ್ಗೆ ಮೈನಸ್ vcm. u2 is equal to u2 dash is minus vcm. ಈ ಒಂದು ಓಲ್ ಇಕ್ವೇಷನ್ ನಂಬರ್ 1 ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ v1 ಆ್ಯಂಡ್ v2 ಬಿ ದ ವೆಲಾಸಿಟಿ ಆಫ್ ದ ಟೂ ಪಾರ್ಟಿಕಲ್ ಆಫ್ಟರ್ ಕೊಲಿಜನ್. ದ ಸೇಮ್ ಪಾರ್ಟಿಕಲ್ ಈಗ ನಮ್ಗೆ ಆಫ್ಟರ್ ಕೊಲಿಜನ್ ಏನಿರ್ತದೆ ವೆಲಾಸಿಟಿ v1 ಆ್ಯಂಡ್ v2 ಅನ್ನೋದು. ದ ಸೇಮ್ ವೇ v1 ಡ್ಯಾಶ್ ಈಸ್ ದ v1 ಮೈನಸ್ vcm, v2 ಡ್ಯಾಶ್ ಈಸ್ ದ v2 minus vcm. v1 v2 it is the velocity of the particle from the frame laboratory frame of reference. v1 dash and v2 dash is the velocity of the final particle in the center mass frame of references, where v1 v2 are the velocity after collision in the laboratory frame of references v1 and v2. We know that in the center of mass frame of references, center of mass is always at rest. ಏನಿರ್ತದೆ ನಮಗೆ ನೋ ದಟ್ ಸೆಂಟರ್ ಆಫ್ ಮಾಸ್ ಆಫ್ ಫ್ರೇಮ್ ಆಫ್ ರೆಫರೆನ್ಸಸ್ ಒಳಗಡೆ ಸೆಂಟರ್ ಮಾಸ್ ಈಸ್ ಆಲ್ವೇಸ್ ಎಟ್ ರೆಸ್ಟ್. ಎನ್ಸ್ ದ ಟೋಟಲ್ ಲೀನಿಯರ್ ಮೊಮೆಂಟಮ್ ಬಿಫೋರ್ ಆ್ಯಂಡ್ ಆಫ್ಟರ್ ಕೊಲಿಜನ್ ಮಸ್ಟ್ ಬಿ 0. ಅದರ ಸೆಂಟರ್ ಮಾಸ್ 0 ಇರೋದ್ರಿಂದ ದ ಫ್ರೇಮ್ ರೆಫರೆನ್ಸ್ ಏನಾಗಿರ್ತದೆ ನಮಗೆ ಲೀನಿಯರ್ ಮೊಮೆಂಟಮ್ ಅದರದ್ದು 0 ಆಗಿರ್ತದೆ ಅಂತೇಳಿ. ದ ಕನ್ಸರ್ವೇಷನ್ ಎನರ್ಜಿ ಫಾರ್ ದ ಬಿಫೋರ್ ಕೊಲಿಜನ್ ಆ್ಯಂಡ್ ಆಫ್ಟರ್ ಕೊಲಿಜನ್. ಬಿಫೋರ್ ಕೊಲಿಜನ್ ಏನಿರ್ತದೆ m1 u1 plus m2 u2 equals to 0, m1 v1 plus m2 v2 is equal to 0. This is number equation 3 and 4. From equation 3 ಅನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಏನು ಬರ್ತದೆ, m2 divided by m1 equals to minus u1 dash divided by u2 dash. ನಾವೀಗ ವೆಲಾಸಿಟಿ ಆಫ್ ದ ಸೆಕೆಂಡ್ ಪಾರ್ಟಿಕಲ್ನ ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂದರೆ ಜಸ್ಟ್ ಇಕ್ವೇಷನ್ ಈಸ್ ಮೈನಸ್ m1 divided by m2 into u1 dash. This is equation number 5 from the ಈಕ್ವೇಷನ್ 3 ಇಂದ ಬಾರೋ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದರೆ ನಾವು ಫೈಂಡ್ ಮಾಡ್ಕೊಂಡಿರೋದು ಇದೇನು ವೆಲಾಸಿಟಿ ಆಫ್ ದ ಸೆಕೆಂಡ್ ಪಾರ್ಟಿಕಲ್ ಬಿಫೋರ್ ಕೊಲಿಜನ್. ಫ್ರಮ್ ದ ಈಕ್ವೇಷನ್ 4 m2 m1 ಡಿವೈಡ್ ಬೈ ಮೈನಸ್ v1 v2 ಅನ್ನೋದೇನು ವೆಲಾಸಿಟಿ ಆಫ್ ದ ಸೆಕೆಂಡ್ ಪಾರ್ಟಿಕಲ್ ಆಫ್ಟರ್ ಕೊಲಿಜನ್.
ಆಫ್ಟರ್ ಕೊಲಿಜನ್ ಏನಾಗ್ತದೆ ನಮ್ಗೆ -m1 ಡಿವೈಡ್ ಬೈ m2, ಇಲ್ಲಿ ಸಹ -m1 m2 ಇದೆ, ಇಲ್ಲಿ -m1 ಡಿವೈಡ್ ಬೈ -m2 v1 ಡ್ಯಾಶ್, ಇಲ್ಲಿ u1 ಡ್ಯಾಶ್ ಬಿಫೋರ್ ವೆಲಾಸಿಟಿ, ಇದು ಆಫ್ಟರ್ ವೆಲಾಸಿಟಿ. ಆಲ್ಸೋ ವಿ ಯಾವ ಎಲ್ಲ ನಾವು ಲ್ಯಾಬ್ರೇಟರಿ ಫ್ರೇಮ್ ಆಫ್ ರೆಫರೆನ್ಸ್ ಒಳಗೆ ನೋಡಿದ್ದೇವೆ. ಆಫ್ಟರ್ ಕೊಲಿಜನ್ ಬಂದಿರತಕ್ಕಂಥ 2 ಪಾರ್ಟಿಕಲ್ ವೆಲಾಸಿಟೀಸ್ ಈಕ್ವಲ್ ಟು ದ ಅಡಿಷನ್ ಆಫ್ 2 velocities is equals to the initial velocity of the particle. So m1 divided by m2 is equals to the u1 dash divided by u2 dash, that is also equals to the v1 divided by v2. Initial velocity, ratio of the initial velocity, ಇದು ratio of the final velocity, ratio of the mass. ಈ ಮೂರು ಏನಾಗಿರ್ತಾವೆ ನಮಗೆ ಈಕ್ವಲೆಂಟ್ ಆಗಿರ್ತವೆ. ನಮಗೆ ಇಲ್ಲಿ ratio of mass equals to ratio of initial velocity equals to ratio of final velocity. The negative sign equation number 7, ಈ ಒಂದು equation negative sign indicate ಮಾಡ್ತಾರೆ. It indicates the u1 and shows that u1 and u2 dash and v1 v2 dash are along the same straight line but opposite direction. ಈ ನೆಗೆಟಿವ್ ಸೈನ್ ಅನ್ನೋದು ನಮಗೆ these two particle velocity, initial velocities of these two particle and final velocity of the particle is always in the same magnitude but in opposite directions. So opposite direction ಇರೋದ್ರಿಂದ ನಾವು ಆ ಒಂದು ಈಕ್ವೇಷನನ್ನು ಮೈನಸ್ಸಿಂದ ಇಂಡಿಕೇಟ್ ಮಾಡ್ತೇವೆ. ಓಕೆ, ಇದು ಈ ಬಿಫೋರ್ ಕೊಲಿಜನ್ ಆಗಬೇಕಾದಾಗೂ ಸಹ ಅಪೋಸಿಟ್ ಡೈರೆಕ್ಷನಿಂದನೇ ನಮ್ಗೆ ಇಲ್ಲಿ ಇಂಡಿಕೇಟ್ ಮಾಡ್ತೀವಿ ನೋಡಿರಿ. ಬಿಫೋರ್ ಕೊಲಿಜನ್ ಇದ್ದಾಗೂ ಸಹ ನಮ್ಗೆ ಪಾರ್ಟಿಕಲ್ ಇನ್ ಅಪೋಸಿಟ್ ಡೈರೆಕ್ಷನ್ ಒಳಗಡೆ ಮೂವ್ ಆಗ್ತವೆ. ಆಫ್ಟರ್ ಕೊಲಿಜನ್ ಆಮೇಲೆ ಸ್ಕ್ಯಾಟ್ರಿಂಗ್ ಆದಮೇಲೂ ಸಹ ಎರಡು ಪಾರ್ಟಿಕಲು ಒಂದು ಅಪೋಸಿಟ್ ಡೈರೆಕ್ಷನ್ ಒಳಗಡೆ ಮೂವ್ ಆಗ್ತವೆ ನಮಗೆ. ಸೊ ಹಂಗಾಗಿ ವೆಲಾಸಿಟಿ ಆಫ್ ದ ಇನಿಷಿಯಲ್ ಪಾರ್ಟಿಕಲ್ ಇಸ್ ಆಲ್ಸೋ ಇಂಡಿಕೇಟೆಡ್ ಬೈ ಮೈನಸ್, ವೆಲಾಸಿಟಿ ಆಫ್ ದ ಫೈನಲ್ ಪಾರ್ಟಿಕಲನ್ನು ಸಹ ನಾವು ಮೈನಸ್ಸಿಂದನೇ ನಾವಿಲ್ಲಿ ಇಂಡಿಕೇಟ್ ಮಾಡ್ತೇವೆ. ನಾವು ಫ್ರಮ್ ಇಕ್ವೇಷನ್ 1 ಅಂದು ಏನು ಇಂಡಿಕೇಟ್ ಮಾಡ್ತೀವಿ, u1 ಡ್ಯಾಶ್ ಇಸ್ ಈಕ್ವಲ್ ಟು u1 vcm. ಈ ನಾವು ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ಅಂದರೆ ಏನಂತ ಗೊತ್ತಿದೆ ನಮಗೆ, m1 ಪ್ಲಸ್ m2 ಇದು ಸೆಂಟರ್ ಆಫ್ ಮಾಸ್ ಇಂಟು ವೆಲಾಸಿಟಿ ಆಫ್ ದ ಇನಿಷಿಯಲ್ ವೆಲಾಸಿಟಿ. ಸೊ u1 ಡ್ಯಾಶ್ ಇಸ್ ದ u1 ಮೈನಸ್ m1 ಡಿವೈಡ್ ಬೈ m1 ಪ್ಲಸ್ m2 ಇಂಟು u1. ಸೊ ಎರಡು ಕಡೆ ನಮ್ಮ u1 ಕಾಮನ್ ಇರೋದು, u1 ಔಟ್ಸೈಡ್ ತೊಗೊಂಡಾಗ ಏನು ಹೋಯ್ತು ರೀ 1 ಮೈನಸ್ m1 ಡಿವೈಡ್ ಬೈ m1 ಪ್ಲಸ್ m2. ಸೊ ನಾವು ಈ ಒಂದು ನಂಬರಿಗೆ m1 ಪ್ಲಸ್ m2 ಇಂದ ಮಲ್ಟಿಪಲ್ ಮಾಡಿದಾಗ ಏನು ಸಿಗ್ತದೆ ನಮಗೆ, u1 ಹೋಲ್ ಬ್ರಾಕೆಟ್ m1 ಪ್ಲಸ್ m2 ಮೈನಸ್ m1 ಡಿವೈಡ್ ಬೈ m1 ಪ್ಲಸ್ m2 m1 ಒಂದನ್ನು ಮೈನಸ್ ಮತ್ತು ಒಂದು ಪಾಸಿಟಿವ್ ಇರೋದ್ರಿಂದ ನಮಗೆ ಮೈನಸ್ ಗೆಟ್ ಕ್ಯಾನ್ಸಲ್ಡ್. ರಿಮೈನಿಂಗ್ ಏನು ಹೋಯ್ತು ನಮಗೆ u1 ಇಂಟು m2 ಡಿವೈಡ್ ಬೈ m1 ಪ್ಲಸ್ m2, ಅಂದರೆ u1 ಡ್ಯಾಶ್ ಈಸ್ ಈಕ್ವಲ್ಸ್ ಟು m2 ಡಿವೈಡ್ ಬೈ m1 ಪ್ಲಸ್ m2 ಇಂಟು u1. ಇಲ್ಲಿ ಲ್ಯಾಬ್ರೇಟರಿ ಫ್ರೇಮ್ಗೂ ಮತ್ತು ಸೆಂಟರ್ ಆಫ್ ಮಾಸ್ ಫ್ರೇಮ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂದರೆ ಸೆಂಟರ್ ಆಫ್ ಮಾಸ್ m2 ಡಿವೈಡ್ ಬೈ m1 ಪ್ಲಸ್ m2, ಇಷ್ಟು ವ್ಯಾಲ್ಯೂ ನಮಗೆ ಒಂದು ಡಿಫ್ರೆನ್ಸ್ ಆಗಿದೆ ನಮಗೆ. ಹಾಗಾದರೆ ಸಿಮಿಲರ್ ವೇ u2 ಅಂತಂದರೆ ದಟ್ ಈಸ್ ಮೈನಸ್ vcm, ಬಿಕಾಸ್ u2 ಡ್ಯಾಶ್ ಈಸ್ u2 ಮೈನಸ್ vcm. v2 ನಾವು ಕನ್ಸಿಡರ್ 0 ಬಿಕಾಸ್ ಫ್ರಮ್ ದ ಲ್ಯಾಬ್ರೇಟರಿ ಫ್ರೇಮಿಂದ ಡಿರೈವ್ ಮಾಡ್ಕೊಂಡಿರೋ ಪ್ರಕಾರ ನಾವು u2 ಅಂದರೆ ವೆಲಾಸಿಟಿ ಆಫ್ ದ ಸೆಕೆಂಡ್ ಪಾರ್ಟಿಕಲ್ ಬಿಫೋರ್ ಕೊಲಿಜನ್ ಏನಿತ್ತು ನಮಗೆ ಇದು 0 ಆಗಿತ್ತು. ಹಂಗಾಗಿ ಉಳಿದಿದ್ದೇನು ರಿಮೈನಿಂಗ್ ಈಸ್ ಓನ್ಲಿ ಮೈನಸ್ cm, ಸೆಂಟರ್ ಆಫ್ ಮಾಸ್, ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್. ಸೊ u2 ಡ್ಯಾಶ್ ಈಸ್ ಮೈನಸ್ m1 ಡಿವೈಡ್ ಬೈ m1 ಪ್ಲಸ್ m2 ಇಂಟು u1. ದಿಸ್ ಇಸ್ ಇಕ್ವೇಷನ್ ನಂಬರ್ 9 ಆ್ಯಂಡ್ ಇಕ್ವೇಷನ್ ನಂಬರ್ 8. Now according to the law of conservation of kinetic energy of these two particles in the center mass frame of references m1 u1 dash of m2 u2 dash square equals to of m1 v1 dash square plus of m2 v2 dash square. So ಇಲ್ಲಿ ನಾಲ್ಕು ಕಡೆ ಆಫ್ ಇರೋದ್ರಿಂದ ಆಫ್ ಇನ್ 2 ಏನಾಗ್ತದೆ ಡಿವೈಡ್ ಬೈ 2 ಇಸ್ ಗೆಟ್ ಕ್ಯಾನ್ಸಲ್ಡ್. ರಿಮೈನಿಂಗ್ ಇನ್ m1 u1 dash square m2 u dash square equals to m1 v1 dash square plus m2 v2 dash square. ಈಗ ನಾವು ಇಕ್ವೇಷನ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ u1 v1 and v2 using equation number 5 and 6 in equation number 10. ಇಲ್ಲಿ ಇಕ್ವೇಷನ್ ನಂಬರ್ 5 and 6 ಅನ್ನು ನಾವು ಇಕ್ವೇಷನ್ 10 ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿದೆ. ನಮ್ಗೆ ಏನು ಬರ್ತದೆ m1 u1 ಡ್ಯಾಶ್ ಪ್ಲಸ್ m2 u2 ಡ್ಯಾಶ್ ಇದ್ದಿದ್ದು ಏನಿತ್ತು ನಮಗೆ ಇಲ್ಲಿ m1 ಪ್ಲಸ್ m2 ದಟ್ ಈಸ್ ಈಕ್ವಲ್ಸ್ ಟು u1 ಡ್ಯಾಶ್. ವಿ ಸ್ಕ್ವಯರ್ ಇರೋದ್ರಿಂದ ಈ ಎಲ್ಲ ಕಡೆನೂ ಸ್ಕ್ವಯರ್ ಮಾಡ್ತೀವಿ, m1 ಸ್ಕ್ವಯರ್ m2 ಸ್ಕ್ವಯರ್ u ಡ್ಯಾಶ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ಸ್ ಟು m1
v1 dash square plus m2 m1 v1 dash square divided by m2 square. ಸೊ ಇವೆರಡು ನಾವು ಸ್ಕ್ವಯರ್ ಮಾಡಿದಾಗ ಏನಾಗ್ತದೆ ರೀ, m1 u1 ಸ್ಕ್ವಯರ್ m1 u1 ಸ್ಕ್ವಯರ್ ಆ್ಯಸ್ ಇಟ್ ಈಸ್. ಇಲ್ಲಿ ನಮ್ಗೆ m2 ಮತ್ತು m2 ಇದೆ, m2 ಮಲ್ಟಿಪಲ್ ಇರುತ್ತೆ, m2 m1 ಸ್ಕ್ವಯರ್ ಡಿವೈಡ್ ಬೈ m2 ಸ್ಕ್ವಯರ್ ಇಂಟು u1 ಸ್ಕ್ವಯರ್ ದಟ್ ಈಸ್ ಈಕ್ವಲ್ಸ್ ಟು m1 v1 ಸ್ಕ್ವಯರ್ ಪ್ಲಸ್ m1 ಸ್ಕ್ವಯರ್ ಡಿವೈಡ್ ಬೈ m2 ಇಂಟು v1 ಸ್ಕ್ವಯರ್. ನಾವು ಒಂದು ಇಕ್ವೇಷನ್ ನಂಬರ್ 10 ಅನ್ನು ಒಂದು ಸಿಂಪ್ಲಿಫೈ ಮಾಡೋಣ. ಇಕ್ವೇಷನ್ ನಂಬರ್ 10 ಏನಿತ್ತು ನಮ್ಗೆ m1 u1 ಪ್ಲಸ್ m2 u2 ಸ್ಕ್ವಯರ್ ಈಕ್ವಲ್ಸ್ ಟು m1 v1 ಸ್ಕ್ವಯರ್ ಪ್ಲಸ್ m2 v2 ಡ್ಯಾಶ್ ಸ್ಕ್ವಯರ್. ಇಲ್ಲಿ ಇಕ್ವೇಷನ್ ನಂಬರ್ 5 ಮತ್ತು ಇಕ್ವೇಷನ್ ನಂಬರ್ 6 ನಾವು ಈ ಒಂದು ಇಕ್ವೇಷನ್ ನಂಬರ್ 10ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡೋಕೆ ಏನು ಬರ್ತದೆ ನಮಗೆ ಇಲ್ಲಿ m1 u1 ಸ್ಕ್ವಯರ್ ಪ್ಲಸ್ m2 u2 ಸ್ಕ್ವಯರ್ ಇರೋದ್ರಿಂದ u2 ಏನೈತೆ ನಮ್ಗೆ ಮೈನಸ್ ಇರೋದಕ್ಕೆ ಸ್ಕ್ವಯರ್ ಮಾಡಿದ್ರೆ ನಾವು ಪ್ಲಸ್ ಆಗ್ತದೆ, ಪ್ಲಸ್ m1 ಸ್ಕ್ವಯರ್ m2 ಸ್ಕ್ವಯರ್ u1 ಡ್ಯಾಶ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ಸ್ ಟು m1 v1 ಸ್ಕ್ವಯರ್ v ಡ್ಯಾಶ್ ಪ್ಲಸ್ m2 v2 ಡ್ಯಾಶ್ ಅಂತಂದರೆ ಇಕ್ವೇಷನ್ ನಂಬರ್ 6 ಏನಿದೆ ಮೈನಸ್ m1 ಡಿವೈಡ್ ಬೈ ಪ್ಲಸ್ ಮೈನಸ್ m1 ಡಿವೈಡ್ ಬೈ m2 ಮೈನಸ್ನ ಸ್ಕ್ವಯರ್ ಮಾಡಿದ್ರೆ ನಮಗೆ ಪ್ಲಸ್ ಬರ್ತದೆ. ಸೊ m1 ಸ್ಕ್ವಯರ್ m2 ಸ್ಕ್ವಯರ್ v1 ಡ್ಯಾಶ್ ಸ್ಕ್ವಯರ್. ಸೊ ಇದನ್ನು ಜಸ್ಟ್ ಮಲ್ಟಿಪಲ್ ಮಾಡಿ ಸಿಂಪ್ಲಿಫೈ ಮಾಡೋಣ. m1 u1 ಡ್ಯಾಶ್ ಸ್ಕ್ವಯರ್ ಪ್ಲಸ್ m2ನ ಮಲ್ಟಿಪಲ್ ಮಾಡಿದಾಗ ದಿಸ್ m1 ಸ್ಕ್ವಯರ್ ಡಿವೈಡೆಡ್ ಬೈ m2 ಸ್ಕ್ವಯರ್ u1 ಡ್ಯಾಶ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ಸ್ ಟು m1 v1 ಡ್ಯಾಶ್ ಸ್ಕ್ವಯರ್ ಪ್ಲಸ್ m2 m1 ಡ್ಯಾಶ್ ಸ್ಕ್ವಯರ್ m2 ಸ್ಕ್ವಯರ್ v1 ಡ್ಯಾಶ್ ಸ್ಕ್ವಯರ್. ನಮಗೆ m2 ಕೆಟ್ ಕ್ಯಾನ್ಸಲ್ ಆಗ್ತದೆ, ಇಲ್ಲಿ m2 ಒಂದು ಕ್ಯಾನ್ಸಲ್ ಆದಾಗ ನಮ್ಗೆ ಉಳಿದಿದ್ದೇನು m1 u1 ಡ್ಯಾಶ್ ಪ್ಲಸ್ m1 ಸ್ಕ್ವಯರ್ ಡಿವೈಡೆಡ್ ಬೈ m2 u1 ಸ್ಕ್ವಯರ್ u ಡ್ಯಾಶ್ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು m1 v1 ಡ್ಯಾಶ್ ಸ್ಕ್ವಯರ್ ಪ್ಲಸ್ m1 ಸ್ಕ್ವಯರ್ ಡಿವೈಡೆಡ್ ಬೈ m2 v1 ಡ್ಯಾಶ್ ಸ್ಕ್ವಯರ್. ನೋಡ್ರಿ ನಾವು ಇಕ್ವೇಷನ್ 10 ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬಂದು ನಮ್ಗೆ ಸೇಮ್ ವೇ m1 u1 ಡ್ಯಾಶ್ ಸ್ಕ್ವಯರ್ ಪ್ಲಸ್ m1 ಸ್ಕ್ವಯರ್ ಡಿವೈಡ್ ಬೈ m2 ಇಂಟು u1 ಸ್ಕ್ವಯರ್ ಈಕ್ವಲ್ಸ್ ಟು m1 v1 ಡ್ಯಾಶ್ ಸ್ಕ್ವಯರ್ ಪ್ಲಸ್ m1 m2 v1 ಡ್ಯಾಶ್ ಸ್ಕ್ವಯರ್. ನಾವು ಈಗ ಕಾಮನ್ ಅನ್ನು ತೆಗೆದುಕೊಂಡಾಗ ನಮಗೆ m1 u1 ಡ್ಯಾಶ್ ಸ್ಕ್ವಯರ್ ಈಸ್ ಈಕ್ವಲ್ ಟು 1 ಪ್ಲಸ್ m1 ಪ್ಲಸ್ m2 ಈಕ್ವಲ್ಸ್ ಟು m1 v1 ಡ್ಯಾಶ್ ಸ್ಕ್ವಯರ್ನ ಕಾಮನ್ ತೊಗೊಂಡಾಗ ನಮಗೆ m1 ಪ್ಲಸ್ m1 ಡಿವೈಡ್ ಬೈ m2. ಸೊ ನಾವು ಈ ಟರ್ಮನ್ನು ತೊಗೊಂಡಾಗ u1 ಡ್ಯಾಶ್ ಈಕ್ವಲ್ ಟು v1 ಡ್ಯಾಶ್ ಸ್ಕ್ವಯರ್. ಸೊ u1 ಎರಡು ಕ್ಯಾನ್ಕ್ ಸ್ಕ್ವಯರ್ ಇರೋದ್ರಿಂದ u1 ಡ್ಯಾಶ್ ಈಕ್ವಲ್ ಟು v1 ಡ್ಯಾಶ್. This is the equation number 11. Similarly, we say that u2 dash is equal to v2 dash. Equation 11 and 12. Equation number 11 and equation number 12 shows that in the center of mass frame reference, the magnitude of the velocities of the particle unrelated in the elastic collision. ಒಂದು ಎಲಾಸ್ಟಿಕ್ ಕೊಲಿಜನ್ ಅನ್ರಿಲೇಟೆಡ್ ಇರ್ತದೆ. ನಮಗೆ ವೆಲಾಸಿಟಿ ಆಫ್ ದ ಆ್ಯಂಡ್ ವೆಲಾಸಿಟಿ ಆರ್ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಇನ್ ದ ಸೆಂಟರ್ ಮಾಸ್ ಫ್ರೇಮ್ ಒಂದಕ್ಕೊಂದು ಏನಾಗಿರ್ತವೆ ರೀ, ಅನ್ರಿಲೇಟೆಡ್ ಟು ಈಚ್ ಅದರ್, ಅಂದರೆ ಎಲ್ಲ ನಮ್ಗೆ ಇಂಡಿಪೆಂಡೆಂಟ್ ಆಗಿರ್ತವೆ ಅವು. ದಿಸ್ ಈಸ್ ಅ ಸೆಂಟರ್ ಮಾಸ್ ಫ್ರೇಮ್ ಆಫ್ ರೆಫರೆನ್ಸ್. ಓಕೆ, ಥ್ಯಾಂಕ್ ಯು.